ಫ್ರೆಂಡ್ಸ್. ಇವರು ಶೋಭಾ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್. ತುಂಬ ವರ್ಷದಿಂದ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಇವ್ರ ಮನೆಯಲ್ಲಿ ನಾನು ಗೊಂಬೆ ನೋಡೋಕೆ ಬಂದಿದ್ದೀನಿ. ಇವರು ಸುಮಾರು ಒಂದು 25 ವರ್ಷದಿಂದ ಈ ಪದ್ಧತಿನ ಆಚರಿಸ್ಕೊಂಡು ಬಂದಿದ್ದಾರೆ. ವಿಜಯದಶಮಿ ಬಂದ್ರೇ ಇವರಿಗೆ ತುಂಬ ಸಂತೋಷ. ಇದು ಫಸ್ಟ್ ಟೈಮ್ ನಾನು ಗೊಂಬೆ ನೋಡೋದಕ್ಕೆ ಬಂದಿದ್ದೀನಿ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇವರು ಕಬ್ಬನ್ಪೇಟೆನಲ್ಲಿ ಮೊದಲು ಇದ್ದರು, ಈಗ ಕತ್ರಗುಪ್ಪೆನಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಆಚರಿಸ್ಕೊಂಡು ಬಂದಿದ್ದಾರೆ. ಮತ್ತು ಇವರು ನಮ್ಮ ತಾಯಿ ಸ್ಟೂಡೆಂಟ್ ಅಂತ ಹೇಳೋಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಈ ಕೈಯಲ್ಲೇ ಮಾಡೋ ಗೊಂಬೆನ ಇವರು ಚನ್ನಪಟ್ಟಣದಿಂದ ಮುಖಗಳನ್ನ ತೊಗೊಂಡು ಬಂದು ಅದಕ್ಕೆ ಅಲಂಕಾರ ಮಾಡಿನೂ ಜೋಡಿಸಿದ್ದಾರೆ. ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇದೆಲ್ಲ ನೋಡ್ತೀರಾ. ಶೋಭಾ ಅವರೇ, ನಿಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಶೋಭಾ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾವು ಈ ಗೊಂಬೆನ 26 ವರ್ಷದಿಂದ ರೂಢಿಲಿ ನಮ್ಮ ಮತ್ತೆ ಇರೋದ್ರಿಂದ ರೂಢಿ ಇದೆ. ನಮ್ಮ ಅತ್ತೆಯವರು ಅವಾಗಿಂದನೂ ಅವ್ರ ಕಾಲದಿಂದನೂ ರೂಢಿ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದರಿಂದ ನಮಗೂ ತುಂಬ ಖುಷಿ ಆಗುತ್ತೆ. ಇಲ್ಲಿ ಗೊಂಬೆ ಇಡೋದ್ರಿಂದ ಅಕ್ಕಪಕ್ಕ ಜನ ಬರ್ತಾರೆ, ತುಂಬ ಖುಷಿ ಬೀಳ್ತಾರೆ, ನೋಡಿ ಸಂತೋಷ ಪಡ್ತಾರೆ. ನಮ್ಮ ಸ್ನೇಹಿತರನ್ನ, ನಮ್ಮ ಬಂಧು ಬಳಗದವ್ರನ್ನ ಎಲ್ಲರನ್ನೂ ಕರೆದು ನಾವು ತುಂಬ ಚೆನ್ನಾಗಿ ಎಲ್ಲ ಗೊಂಬೆಗಳನ್ನ ತೋರಿಸಿ ಅವ್ರಿಗೆ ಎಲ್ಲ ಏನೇನು ಅಂತ ಅದನ್ನೆಲ್ಲ ಅರ್ಥವನ್ನು ಬಿಡಿಸಿ ಅವ್ರಿಗೆ ಹೇಳ್ತೀವಿ. ಗೊಂಬೆ ನೋಡಿ ಅವರು ತುಂಬ ಖುಷಿ ಬಿಡ್ತಾರೆ, ತುಂಬ ಸಂತೋಷ ಪಟ್ಕೊಂಡು ಎಲ್ಲ ನೋಡಿಕೊಂಡು ನಮ್ಮನ್ನು ಆರಾಧಿಸಿ ಅವರು ತುಂಬ ಖುಷಿ ಪಟ್ಕೊಂಡು ಹೋಗ್ತಾರೆ. ಇದೇ ರೀತಿ ಎಲ್ಲರೂ ಬಂದು ನಮ್ಗೆ ಹಾರೈಸ್ತಾರೆ. ಅದನ್ನು ನಮಗೂ ಖುಷಿ ಆಗುತ್ತೆ. ಇದು ನಾವು 9 ದಿವಸ ಈ ನವರಾತ್ರಿ ಉತ್ಸವ ಈ ಗೊಂಬೆಗಳನ್ನ ಎಲ್ಲ ಇಟ್ಟು ಆರಾಧಿಸ್ತೀವಿ, ಪೂಜೆ ಎಲ್ಲ ಮಾಡಿ ತುಂಬ ಸಂತೋಷ ಆಗುತ್ತೆ. ಅದರಿಂದ ನಮ್ಮ ಮನಸ್ಸಿಗೂ ಆನಂದ, ಖುಷಿ ಕೊಡುತ್ತೆ. ಎಲ್ಲದರಲ್ಲೂ ನಮಗೆ ಖುಷಿಯಾಗಿದ್ದೀವಿ. ಹಂಗೆ 9 ದಿವಸ ನಡೆಸ್ಕೊಂಡು ವಿಜಯದಶಮಿ ದಿವಸ ಪೂಜೆ ಮಾಡಿ ಅದಕ್ಕೆ ಎಲ್ಲ ನಾವು ಮಂಗಳಾರತಿ ಮಾಡಿ ಕುಂಬಳಕಾಯಿ ನೀವಳಿಸಿ ಹೊಡೆದು ದೇವರಿಗೆ ಅದು ತೃಪ್ತಿ ಪಡಿಸ್ತೀವಿ. ಇದರಿಂದ ದೇವ್ರನ್ನೋ ಎಲ್ಲ ನೋಡಿ ನಮಗೂ ಖುಷಿ ಆಗುತ್ತೆ. ಇದರಿಂದ ನಮಗೆ ಯಾವ ವರ್ಷಕ್ಕೊಂದ್ಸತಿ ಬರೋ ಈ ಹಬ್ಬ ಮಾಡಬೇಕು ಅಂದರೆ ತುಂಬ ಖುಷಿ. ನಾವು ಸಂತೋಷದಿಂದ ಇಟ್ಟು ಇದನ್ನು ಪೂಜೆ ಮಾಡಿ ಆರಾಧಿಸ್ತೀವಿ. ಅದರಿಂದ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಇದನ್ನ ಸಂತೋಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮುಂದಕ್ಕೆ ಇದೇ ರೀತಿ ಸಂತೋಷ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಇದನ್ನು ನಾವು ಈ ಮಣ್ಣಿನ ಗೊಂಬೆಗಳು ಮಾತ್ರ ಅಲ್ಲದೆ ಇದರ ಜೊತೆಗೆ ನಾವು ಮಾಡುವ ಕೈ ಕೆಲಸದ ಗೊಂಬೆಗಳನ್ನು ಮಾಡ್ಕೊಂಬರ್ತಾ ತೋರಿಸಿ ಅವ್ರಿಗೆ ಎಲ್ಲ ಏನೇನು ಅಂತ ಅದನ್ನೆಲ್ಲ ಅರ್ಥವನ್ನು ಬಿಡಿಸಿ ಅವ್ರಿಗೆ ಹೇಳ್ತೀವಿ. ಗೊಂಬೆ ನೋಡಿ ಅವರು ತುಂಬ ಖುಷಿ ಬಿಡ್ತಾರೆ, ತುಂಬ ಸಂತೋಷ ಪಟ್ಕೊಂಡು ಎಲ್ಲ ನೋಡಿಕೊಂಡು ನಮ್ಮನ್ನು ಆರಾಧಿಸಿ ಅವರು ತುಂಬ ಖುಷಿ ಪಟ್ಕೊಂಡು ಹೋಗ್ತಾರೆ. ಇದೇ ರೀತಿ ಎಲ್ಲರೂ ಬಂದು ನಮ್ಗೆ ಹಾರೈಸ್ತಾರೆ. ಅದನ್ನು ನಮಗೂ ಖುಷಿ ಆಗುತ್ತೆ. ಇದು ನಾವು 9 ದಿವಸ ಈ ನವರಾತ್ರಿ ಉತ್ಸವ ಈ ಗೊಂಬೆಗಳನ್ನ ಎಲ್ಲ ಇಟ್ಟು ಆರಾಧಿಸ್ತೀವಿ, ಪೂಜೆ ಎಲ್ಲ ಮಾಡಿ ತುಂಬ ಸಂತೋಷ ಆಗುತ್ತೆ. ಅದರಿಂದ ನಮ್ಮ ಮನಸ್ಸಿಗೂ ಆನಂದ, ಖುಷಿ ಕೊಡುತ್ತೆ. ಎಲ್ಲದರಲ್ಲೂ ನಮಗೆ ಖುಷಿಯಾಗಿದ್ದೀವಿ. ಹಂಗೆ 9 ದಿವಸ ನಡೆಸ್ಕೊಂಡು ವಿಜಯದಶಮಿ ದಿವಸ ಪೂಜೆ ಮಾಡಿ ಅದಕ್ಕೆ ಎಲ್ಲ ನಾವು ಮಂಗಳಾರತಿ ಮಾಡಿ ಕುಂಬಳಕಾಯಿ ನೀವಳಿಸಿ ಹೊಡೆದು ದೇವರಿಗೆ ಅದು ತೃಪ್ತಿ ಪಡಿಸ್ತೀವಿ. ಇದರಿಂದ ದೇವ್ರನ್ನೋ ಎಲ್ಲ ನೋಡಿ ನಮಗೂ ಖುಷಿ ಆಗುತ್ತೆ. ಇದರಿಂದ ನಮಗೆ ಯಾವ ವರ್ಷಕ್ಕೊಂದ್ಸತಿ ಬರೋ ಈ ಹಬ್ಬ ಮಾಡಬೇಕು ಅಂದರೆ ತುಂಬ ಖುಷಿ. ನಾವು ಸಂತೋಷದಿಂದ ಇಟ್ಟು ಇದನ್ನು ಪೂಜೆ ಮಾಡಿ ಆರಾಧಿಸ್ತೀವಿ. ಅದರಿಂದ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಇದನ್ನ ಸಂತೋಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮುಂದಕ್ಕೂ ಇದೇ ರೀತಿ ಸಂತೋಷ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಇದನ್ನು ನಾವು ಈ ಮಣ್ಣಿನ ಗೊಂಬೆಗಳು ಮಾತ್ರ ಅಲ್ಲದೆ ಇದರ ಜೊತೆಗೆ ನಾವು ಮಾಡುವ ಕೈ ಕೆಲಸದ ಗೊಂಬೆಗಳನ್ನು ಮಾಡ್ಕೊಂಬರ್ತಾಯಿದ್ದೀವಿ. ಇದನ್ನು ಇವರ ತಾಯಿಯಿಂದ ನಾವು ಕಲಿತು ಅದನ್ನು ಮುಂದುವರಿಸ್ಕೊಂಡು ಅದರಲ್ಲಿ ಒಂದು ಥರ ಮಾಡೋ ಗೊಂಬೆನ ಅದನ್ನು ನಾನಾ ರೀತಿ ಅಲಂಕಾರ ಮಾಡಿ ಗಂಡು ಎಣ್ಣೆ ಆಗಲಿ ಒಂದು ಪುಟ್ಟ ಮಗುನೇ ಆಗಲಿ ಅದು ಮಾಡಿಕೊಂಡು ಅದನ್ನ ತಯಾರು ಮಾಡಿಕೊಂಡು ಅದನ್ನು ಯಾವ್ಯಾವ ರೀತಿ ಬೇಕೋ ಅದನ್ನು ರೆಡಿ ಮಾಡ್ಕೊಂಡು ಮಾಡ್ತೀವಿ. ನಾವು ಜಾಸ್ತಿ ಒಂದು ಕಥೆ ರೂಪದಲ್ಲಿ ಅದನ್ನು ಅಳವಡಿಸ್ಕೊಂಡು ಮಾಡ್ತೀವಿ. ಒಂದು ಕಥೆ ರೂಪ ತೊಗೊಳ್ತೀವಿ. ಭಕ್ತ ಪ್ರಹ್ಲಾದ, ಕೃಷ್ಣ, ಅದನ್ನು ಒಂದು ಕಥೆ ಹುಟ್ಟದಾಗಿಂದ ಕೊನೆವರೆಗೂ ಯಾವ ರೀತಿ ಇದ್ದಾರೆ, ಯಾವ ರೀತಿ ನಡೆಸ್ಕೊಂಬರ್ತಾನೆ, ಯಾವತ್ತು ಅವನು ಮಾಡೋ ಕೃಷ್ಣಂದು ಲೀಲಾಜಾಲ ಅದೆಲ್ಲ ಒಂಥರ ಕಥೆ ರೂಪದಲ್ಲಿ ಆ ಗೊಂಬೆಗಳನ್ನು ಮಾಡಿ ಒಂದೊಂದು ಗೊಂಬೆಗಳು ಮುದ್ದಾಗಿ ಮಾಡಿಕೊಂಡು ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಅದರಿಂದ ಜನ ನೋಡಿ ತಿಳ್ಕೊತಾರೆ. ಅದನ್ನು ಇಷ್ಟು ಕಥೆ ರೂಪದಲ್ಲಿ ಮಾಡೋ ಗೊಂಬೆಗಳನ್ನ ನೋಡಿ ಅವ್ರಿಗೆ ನೋಡದೆ ಇಲ್ಲಿರೋ ಮಕ್ಕಳು ನೋಡಿ ಖುಷಿ ಬೀಳ್ತಾರೆ. ಈ ಥರ ಎಲ್ಲ ಇದೆಯಾ, ಚಿತ್ರಮನೆಯಲ್ಲಿ ನೋಡ್ಬೋದು. ಅದನ್ನು ಎಲ್ಲ ನೋಡಿ ಅವ್ರಿಗೆ ಒಂದೊಂದ್ಸಲಿ ಅರ್ಥ ಆಗಿರಲ್ಲ. ಈ ಗೊಂಬೆಗಳು ನೋಡಿ ಗೊಂಬೆ ಮುಖಾಂತರ ಅದನ್ನ ತಿಳ್ಕೊಂಡು ಖುಷಿ ಬೀಳ್ತಾವೆ ಮಕ್ಕಳು. ಅಯ್ಯೋ ಈ ಥರ ಎಲ್ಲ ಇದೆಯಾ ಅಂತ ಪುಟ್ಟಾಗಿರೋ ಗೊಂಬೆಗಳು ನೋಡಿ ಖುಷಿ ಬಿಟ್ಟು
ಆಸೆ ಬೀಳ್ತಾವೆ ಮಕ್ಕಳು ನೋಡೋದಕ್ಕೆ. ಅದನ್ನ ನೋಡೋಕ್ಕೆ ಅಂತಲೇ ಬರ್ತಾರೆ. ಪಾರ್ಕ್ ಮಾಡೋದು, ಪಾರ್ಕಲ್ಲಿ ಗೊಂಬೆಗಳು ಇಡೋದು ಎಲ್ಲ ನಮ್ದು ಹಳೆ ಕಾಲದ ರೀತಿ ನೀತಿಗಳನ್ನ ಪಾರ್ಕಲ್ಲಿ ನಾವು ತೋರಿಸ್ಕೊಡ್ತೀವಿ. ನಾವು ಮುಂಚಿನ ಕಾಲದಲ್ಲಿ ಹುಡುಗರಲ್ಲಿ ಯಾವ್ಯಾವ ಥರ ನಾವು ಆಟಗಳು ಆಡ್ತಾ ಇದ್ದೀವಿ ಅದನ್ನೆಲ್ಲ ಪಾರ್ಕ್ ಮಾಡಿ ಪಾರ್ಕಲ್ಲಿ ಇಟ್ಟು ಗೊಂಬೆಗಳನ್ನ ತೋರಿಸ್ಕೊಡ್ತೀವಿ. ಅದನ್ನ ಮಕ್ಕಳೆಲ್ಲ ಖುಷಿ ಬಿದ್ದು ನೋಡಿ ಸಂತೋಷ ಪಡ್ತಾರೆ. ಇದನ್ನ ಈ ರೀತಿ ಮುಂದುವರ್ಸ್ಕೊಂಬತ್ತೀವಿ. ತುಂಬ ಧನ್ಯವಾದಗಳು. ತುಂಬ ಸಂತೋಷ ಆಯಿತು ಶೋಭಾ ಅವರೇ. 1-2 ನಿಮಿಷದಲ್ಲಿ ದಸರಾ ಹಬ್ಬದ ವಿಶೇಷತೆ, ಗೊಂಬೆ ಏನಕ್ಕೆ ಇಡ್ತಾರೆ ಮತ್ತು ಕೈಗೊಂಬೆ ಎಲ್ಲ ಹೇಳಿಬಿಟ್ರಿ. ನನಗೂ ತುಂಬ